ಒಂದು ಮಗುವಿನ ಕಳೇಬರ ರೀತಿಯಲ್ಲಿ ಸಿಕ್ಕಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. DNA ಟೆಸ್ಟ್ ಮಾಡಿಸ್ತಾರೆ. ಅಂದರೆ ಗುರ್ತಿಡಿಯೋಕ್ಕಾಗ್ತಾ ಇಲ್ಲ. ನಾರ್ಮಲಾಗಿ ಹೌದು ನಮ್ಮ ಕಡೆಯವರು, ನಮ್ಮ ಫ್ಯಾಮಿಲಿಯವರು ಈ ಥರ ಹೇಳ್ಬೋದು. ಆದರೆ ಇಲ್ಲಿ ಮೃತದೇಹ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥದ್ರಲ್ಲಿ ನಮ್ಮ ಕಡೆಯವರು ನಮ್ಮವರೇ ಅಂತ ಹೇಗೆ ಗುರ್ತು ಹಚ್ಚೋದು ಹೇಳಿ. ಇವತ್ತು ಕಳ್ಕೊಂಡವರು ಅದು ಎಷ್ಟರ ಮಟ್ಟಿಗೆ ದುಃಖ ತಪ್ತರಾಗಿರ್ತಾರೆ ಅಂತಂದರೆ, ಕೊನೆ ಒಂದು ಸಲ ಮುಖ ನೋಡಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ತಮ್ಮ ಇಷ್ಟಪಡೋರು ಅಥವಾ ಜೊತೆಯಲ್ಲಿರೋರ್ದು ಕೊನೆಗಾದರೂ ಅವ್ರ ಮುಖ ನೋಡಬೇಕು ಅಂತ ಬಯಸ್ತಾ ಇರ್ತಾರೆ. ಆದರೆ ಈ ಅಪಘಾತದಲ್ಲಿ ಸಾವನ್ನಪ್ಪಿದವ್ರ ಮನೆಯವರಿಗೆ ಇದು ಅವರ ಲೈಫ್ ಲಾಂಗ್ ಮರೆಯೋಕ್ಕಾಗದೇ ಇರೋ ಥರದ ಘಟನೆ. ಮುಖ ಹೇಗಿತ್ತು ಕೊನೆಯದಾಗಿ ಅಂತಲೂ ಗೊತ್ತಾಗಲ್ಲ. ಆ ರೀತಿಯಲ್ಲಿ ಇದು ಮನುಷ್ಯನ ದೇಹನ ಅಂತ ಪ್ರಶ್ನೆ ಮಾಡೋ ರೀತಿಯಲ್ಲಿ ಮೃತದೇಹ ಇದೆ. ಯಾರಿಗೂ ಈ ಥರದ ಸಾವು ಬರಬಾರ್ದು. ಇದನ್ನು ಆ ಮನೆಯವರು ಅದು ಹೇಗೆ ಒಪ್ಕೊಳ್ತಾರೆ ಅಥವಾ ಸಹಿಸ್ಕೊಳ್ತಾರೆ ಅಥವಾ ಅರಗಿಸ್ಕೊಳ್ತಾರೆ ಗೊತ್ತಿಲ್ಲ. ಆದರೆ ಈ ದುರಂತದಲ್ಲಿ ಸಾವನ್ನಪ್ಪಿದವರು ಮತ್ತು ಅವರ ಮನೆಯವರು ಅವರು ಎಲ್ರಿಗೂ ನಿಜವಾಗ್ಲೂ ಕೂಡ ಈ ಥರದೊಂದು ಸಾವು ಬರುತ್ತೆ ಅಂತಲೂ ಭಾವಿಸಿರಲ್ಲ. ಆ ಕುಟುಂಬಸ್ಥರಿಗೆ ದೇವರು ಧೈರ್ಯ ಕೊಡಲಿ ಅನ್ನೋದು ಒಂದನ್ನು ಬೇಡ್ಕೊಳ್ಬಹುದು ಈ ಸಂದರ್ಭದಲ್ಲಿ. ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಕಾರ್ಯಾಚರಣೆ ಕಂಪ್ಲೀಟ್ ಆಯ್ತಾ ಸಿದ್ದು? ಮಾಹಿತಿ ಪ್ರಕಾರ ಮೃತದೇಹಗಳನ್ನು ಹೊರಗೆ ತೆಗೆಯೋಕ್ಕೂ ಸಮಸ್ಯೆ ಆಗ್ತಾ ಇದೆ, ಮೃತದೇಹಗಳ ಗುರುತು ಪತ್ತೆ ಹಚ್ಚೋಕ್ಕೂ ಸಮಸ್ಯೆ ಆಗ್ತಾ ಇದೆ. ಸೊ ಸದ್ಯದ ಸಿಚುವೇಶನ್ಸ್ ಏನು ಸಿದ್ದು? ಖಂಡಿತವಾಗ್ಲೂ ನೀತಿ ಏನಂದ್ರೆ, ಚಿತ್ರದುರ್ಗದ ಹೆದ್ದಾರಿಯಲ್ಲಿ ಘನಘೋರ ದುರಂತ ಏನಿದೆ, ಈಗ ಸದ್ಯ 9 ಜನರ ಸಜೀವದಾನ ಏನಿದೆ ಹೊರಗಡೆ ತೆಗೆಯಲಾಗಿದೆ ಅನ್ನುವಂಥದ್ದನ್ನ ಕೂಡ ತಿಳಿದು ಬಂದಿರುವಂತದ್ದು. ನಿಜಕ್ಕೂ ಬಸ್ ಏನಿದೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರೋದ್ರಿಂದಾಗಿ 25 ಇವ್ರೇನ್ ಜನರು ಏನಿದ್ರು ಅದರ ಹೊರತುಪಡಿಸಿ ಕೆಲವೊಂದಿಷ್ಟು ಜನ ಹೊರಗಡೆ ಹೋಗಿದ್ದಾರೆ. ಮಿಕ್ಕಿರೋರು ಎಲ್ಲರೂ ಕೂಡ ಗಾಢವಾದಂತ ನಿದ್ರೆ ಮುಂಪಲ್ಲಿ ಇದ್ರು ಅನ್ನುವಂಥದ್ದು ಕೂಡ ಇದೆ. ಯಾಕಂದ್ರೆ 1 ಗಂಟೆ 2 ಗಂಟೆ ಸಮಯಕ್ಕೆ ಯಾರಿಗೇ ಆಗಿರ್ಲಿ ಈ ಸಂಪೂರ್ಣವಾದಂತ ನಿದ್ದೆ ಕೂಡ ಇರುತ್ತೆ. ಇನ್ನು ನಿದ್ದೆ ಮಂಪಲ್ಲಿ ಇದ್ದಂತವ್ರಿಗೆ ದಿಢೀರಾದಂತ ಈ ಘಟನೆಯಿಂದ ಎಚ್ಚರ ಆಗುವಷ್ಟರಲ್ಲಿ ಕೂಡ ಅವರು ಸುಟ್ಟು ಈ ಬೆಂಕಿಯ ಕೆನ್ನಾಲಿಗೆ ಸುಟ್ಟು ಕರಕಲಾಗಿರುವಂತದ್ದು ಕೂಡ ನಿಜ ಅಂತಾನೆ ಹೇಳ್ಬೋದು. ಇನ್ನು ಅನಿರುದ್ಧ ಆಗಿರ್ಬೋದು, ಈಶಾ, ಅಮೃತ್ ಈ ಮೂವರಿಗೆ ಬೆಂಗಳೂರಿನ ಅಪೋಲೋ ಆಸ್ಪತ್ರೆ ಏನಿದೆ ಅಲ್ಲಿ ಅವ್ರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಅಂತ ಹೇಳ್ಬೋದು. ಈ ಬಸ್ ನಲ್ಲಿ 25ಕ್ಕೂ ಹೆಚ್ಚು ಜನ ಏನಿದಾರಲ್ಲ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ರು ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ಅದರಲ್ಲೂ ಅನಿರುದ್ಧ್ ಮತ್ತು ಈಶಾ, ಅಮೃತ ಈ ಮೂವರು ಸ್ನೇಹಿತರ ಜೊತೆಯಾಗಿ ಸೇರ್ಕೊಂಡು ಟ್ರಿಪ್ ಹೋಗ್ತಾ ಇದ್ರು ಅನ್ನೋದು ಕೂಡ ಇದೆ. ಮತ್ತು ಈಗಾಗಲೇ ಇವತ್ತು ಕ್ರಿಸ್ಮಸ್ ಕೂಡ ಇದೆ. ಕ್ರಿಸ್ಮಸ್ ಇರೋದ್ರಿಂದಾಗಿ ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಗಳಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು. ಖಾಸಗಿ ಕಂಪನಿ ಕೆಲಸವನ್ನ ಹೊರತುಪಡಿಸಿ ಗೋಕರ್ಣಕ್ಕೆ ಪ್ರವಾಸಕ್ಕೆ ಹೋಗ್ತಾ ಇದ್ರು ಅನ್ನೋದು ಕೂಡ ತಿಳಿದು ಬಂದಿದೆ. ಇದೆಲ್ಲವನ್ನ ನೋಡ್ತಾ ಹೋದ್ರೆ ಅಲ್ಲಿ ಈಗಾಗಲೇ ಏನು ಈ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತ ಏನು ಪ್ರಯಾಣಿಕರ ಮಾಡ್ತಾ ಇದ್ರು ಅವ್ರನ್ನೆಲ್ಲವನ್ನ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಹೊರತಾಗಿ ಕೆಲವೊಂದಿಷ್ಟು ಜನರಿಗೆ ಇನ್ನೂ ಯಾರು ನಮ್ಮವರು ಎಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಪೋಷಕರು ಕೂಡ ಒಂದು ಆತಂಕ ಮನೆ ಮಾಡಿದೆ. ಯಾಕಂದ್ರೆ ಇನ್ನೂ ಮೃತದೇಹಗಳನ್ನ ಹೊರಗಡೆ ತೆಗೆಯುವಂತ ಕೆಲಸವನ್ನ ಪೊಲೀಸರು ಮತ್ತು ಅಲ್ಲಿರುವಂತ SDRF ಆಗಿರ್ಬೋದು ಮತ್ತು FSL ನವರಾಗಿರ್ಬೋದು ಸಾಕಷ್ಟು ಅಲ್ಲಿ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಅದರಲ್ಲೂ ಅವರು ಏನು ಪ್ರಯಾಣಿಕರು ತಗೊಂಡು ಬಂದಿರುವಂತ ಬಸ್ ನಲ್ಲಿ ಮೊಬೈಲ್ ಆಗಿರ್ಬೋದು, ಪರ್ಸ್ ಆಗಿರ್ಬೋದು, ಅವ್ರ ವಸ್ತುಗಳೇನಿದಾವೋ ಯಾವುದೂ ಕೂಡ ಗುರ್ತು ಸಿಗ್ತಾ ಇಲ್ಲ. ಅಷ್ಟು ಸುಟ್ಟು ಹೋಗಿರೋದ್ರಿಂದಾಗಿ ಅವ್ರಿಗೆ FSL ನವ್ರಿಗೂ ಕೂಡ ಒಂದು ಟಾಸ್ಕ್ ಆಗಿದೆ. ಯಾಕಂದ್ರೆ ಯಾವ ರೀತಿಯಾಗಿ ಇವರನ್ನ ಐಡೆಂಟಿಫೈ ಮಾಡ್ಬೇಕನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿದೆ. ಜೊತೆಯಾಗಿ ಅವರ DNA ಏನಿರುತ್ತೆ DNA ಸ್ಕ್ಯಾಬ್ ಮೂಲಕ ಕೂಡ ಅವನ್ನ ತೆಗೆದುಕೊಳ್ತಾ ಇದ್ರೆ ಕೆಲವೊಂದು ಅವರು ಆ ಮಲ್ಕೊಂಡಿರುವಂತ ಸೀಟ್ ಏನಿರುತ್ತೋ ಆ ಸೀಟ್ಗೆ ಒಂದೇ ಒಂದು ಬಟ್ಟೆ ಪೀಸ್ ಅಂಟ್ಕೊಂಡಿದ್ರು ಕೂಡ ಅದನ್ನು ಕೂಡ ಬಿಡ್ತಾ ಇಲ್ಲ. ಅದನ್ನು ಕೂಡ ಅವರು ತೆಗೆದುಕೊಳ್ತಾ ಇದ್ದಾರೆ. ಅದನ್ನ ಚೆಕ್ ಮಾಡುವ ಮೂಲಕ ಇವ್ರೇನಾ ಅನ್ನುವಂಥದ್ದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ FSL ತಂಡ ಕೂಡ ಈಗ ರೆಡಿ ಮಾಡ್ಕೊಳ್ತಿದೆ. ಜೊತೆಗೆ ಚಿತ್ರದುರ್ಗ ಜಿಲ್ಲಾಡಳಿತ ಆಗಿರ್ಬೋದು, ಹಾವೇರಿ, ಹಿಂಗೆ ಅನೇಕ ಹಿರಿಯ ಅಧಿಕಾರಿಗಳು ಕೂಡ ಅಲ್ಲಿ ಇದ್ದು ಶೋಧ ಕಾರ್ಯ ಕೂಡ ನಡೀತಾ ಇದೆ. ಜೊತೆಗೆ ಈಗಾಗ್ಲೇ ಕೆಲವೊಂದಿಷ್ಟು ಜನರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಅದರಲ್ಲೂ ಕೆಲವರು ಬಹಳ ತೀವ್ರವಾದಂತ ಅಪಾಯ ಮಟ್ಟದಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆದ್ರೆ ಬಸ್ ನಲ್ಲಿ ಏನು ಸಾವನ್ನಪ್ಪಿರುವಂತ ಸಂಖ್ಯೆ ಇದುವರೆಗೂ ಕೂಡ ದೃಢಪಟ್ಟಿಲ್ಲ. ಯಾಕಂದ್ರೆ ಬಹಳಷ್ಟು ಭೀಕರವಾದಂತ ಏನು ಬೆಂಕಿ ಅವಘಡ ಆಗಿದೆಯೋ ಆ ಬೆಂಕಿ ಅವಘಡದಲ್ಲಿ ಸಂಪೂರ್ಣವಾದಂತ ಒಂದು ದೈತ್ಯಾಕಾರದಲ್ಲ ಬಸ್ ಇದ್ದಂಥದ್ದು ಪೂರ್ತಿ ಸುಟ್ಟು ಕರಕಲಾಗಿದೆ. ಅಲ್ಲಿ ಇವ್ರು ಯಾರು ಅನ್ನುವಂಥದ್ದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ಸದ್ಯ ಈಗ FSL ನ DNA ಚೆಕ್ ಮಾಡುವ ಮೂಲಕ ಅವರ ಕುಟುಂಬಸ್ಥರು ಅಂದ್ರೆ ಬಸ್ ನಲ್ಲಿ ಯಾರೆಲ್ಲ ಪ್ರಯಾಣ ಮಾಡ್ತಾ ಇದ್ರೋ ಆ ಪ್ರಯಾಣಿಕರ ಕುಟುಂಬಸ್ಥರಿಗೆ ರವಾನೆ ಮಾಡುವಂತದ್ದು ಕೂಡ ಮುಂದಿನ ಪ್ರಗತಿಯಲ್ಲಿ ಅವರು ಜಿಲ್ಲಾಡಳಿತ ವ್ಯವಸ್ಥೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ. ನಿಜಕ್ಕೂ 2025 ಬಹುದೊಡ್ಡ ಕಹಿ ಘಟನೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಕಳೆದ ಬಾರಿ ಕೂಡ ನಾವು ಆಂಧ್ರದಲ್ಲಿ ಏನು ಗಮನಿಸಿದ್ವಿ ಅದೇ ರೀತಿಯಾದಂತ ಒಂದು ದೊಡ್ಡ ದುರಂತ ನಮ್ಮ ಕರ್ನಾಟಕದಲ್ಲಿ ನಿಜಕ್ಕೂ ಈ ರೀತಿ ಆಗಿದೆ. ಈಗಾಗಲೇ ಏನು ಕುಟುಂಬಸ್ಥರು ಕೂಡ ಈಗಾಗಲೇ ಬರ್ತಾ ಇದ್ದಾರೆ. ಅವರವರ ಮಕ್ಕಳನ್ನಾಗಿರ್ಬೋದು, ಅವರ ಸಂಬಂಧಿಕರು ಬಂದಂತವರು ಕೂಡ ಅವ್ರ ಪೋಷಕರು ಬಂದು ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನುವಂಥದ್ದನ್ನ ಕೆಲವೊಂದಿಷ್ಟು ಅಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ರವಾನೆ ಮಾಡೋದ್ರಿಂದಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ದೌಡಾಯಿಸಿದ್ದಾರೆ. ಅವರವರ ಮಕ್ಕಳನ್ನ ಹುಡುಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಿದ್ದು, ಇನ್ನು ಕೆಲವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಈ ಬಸ್ನ ಕ್ಲೀನರ್ ಮತ್ತು ಡ್ರೈವರ್ಗೂ ಕೂಡ ಗಂಭೀರ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಅವ್ರ ಸಿಚುವೇಶನ್ಸ್ ಏನಿದೆ, ಯಾವ ಥರ ಸಿಚುವೇಶನಲ್ಲಿ ಇರೋರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಸಿದ್ದು? ಖಂಡಿತವಾಗ್ಲೂ ನೀತಿ ಏನಂದ್ರೆ ಕೆಲವೊಂದಿಷ್ಟು ಜನರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಯಾಕಂದ್ರೆ ತೀವ್ರವಾದಂತ ಗಾಯ ಕೂಡ ಆಗಿದೆ. ಕೆಲವರಿಗೆ ಡ್ರೈವರ್ ಆಗಿರ್ಬೋದು ಮತ್ತೆ ಅಲ್ಲಿ ಕಿನ್ನರ್ ಏನಿರ್ತಾರೆ ಅವರಿಬ್ರು ಕೂಡ ಮುಂದಿನ ಭಾಗದಲ್ಲಿ ಕೂತ್ಕೊಂಡಿರ್ತಾರೆ. ಆ ರೀತಿ ದಿಢೀರ್ ಅಂತ ಲಾರಿ ಬಂದು ಹೊಡೆದಂತ ಸಂದರ್ಭದಲ್ಲಿ ಕಿನ್ನರ್ ಕೂಡ ಹೇಳ್ತಾ ಇದ್ರು, ನಾನು ಗ್ಲಾಸ್ ಮುಖಾಂತರನ ಹೊರಗಡೆ ಬಂದಿದ್ದೀನಿ ಅಂತ ಹೇಳಿದ್ರು. ಜೊತೆಗೆ ಪಕ್ಕದಲ್ಲಿ ಡ್ರೈವರ್ ಕೂಡ ಇದ್ರು. ಅದು ಈ ಲಾರಿ ಎಡಬದಿಯಿಂದ ಬಂದು ಡೀಸೆಲ್ ಟ್ಯಾಂಕ್ ಏನಿರುತ್ತೆ ಡೀಸೆಲ್ ಟ್ಯಾಂಕ್ ಹತ್ರ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಬಸ್ ಚಾಲಕನಿಗೆ ಅಲ್ಲಿ ಡೋರ್ ಕೂಡ ಓಪನ್ ಆಗುತ್ತೆ. ಓಪನ್ ಆದಂತ ಸಂದರ್ಭದಲ್ಲಿ ಆತನು ಕೂಡ ಹೊರಗಡೆ ಬಂದು ಬಿದ್ದಿರೋದ್ರಿಂದಾಗಿ ಕೈ ಮತ್ತೆ ಎದೆ ಭಾಗ ಏನಿದೆ ತೀವ್ರವಾದಂತ ಒಂದು ಪೆಟ್ಟಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಜೊತೆಗೆ ಅಲ್ಲಿ ಇನ್ನೊಂದು ನಾವು ಗಮನಿಸಬೇಕಾಗತ್ತೆ ನೀತಿ, ಅಕ್ಕಪಕ್ಕದಲ್ಲಿ ಒಂದು ಖಾಸಗಿ ಫ್ಯಾಕ್ಟರಿ ಕೂಡ ಇದೆ. ಆ ಫ್ಯಾಕ್ಟರಿಯಲ್ಲಿ 2 ಗಂಟೆಗೆ ಏನಿರುತ್ತೆ ಡ್ಯೂಟಿ ಮುಗಿಸ್ಕೊಂಡು ಹೋಗುವಂತ ಕೆಲಸಗಾರರು ಕೂಡ ಇರ್ತಾರೆ. ಅದರಲ್ಲೂ ವಾಹನ ಚಾಲಕರ ಇದು ಒಂದು ಕೆಲಸಕ್ಕೆ ಮೆಚ್ಚುಗೆ. ಯಾಕಂದ್ರೆ ದಿಢೀರ್ ಅಂತ ಘಟನೆ ಆಗ್ತಾ ಇದ್ದ ಹಾಗೇನೆ ಅಲ್ಲಿ ಹೋಗಿ ಆ ಬಸ್ ನಲ್ಲಿ ಇದ್ದಂತ ಕೆಲವರನ್ನ ಹೊರಗಡೆ ಕರೆತರುವಂತ ಕೆಲಸವನ್ನು ಕೂಡ ಅಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ಪ್ರತ್ಯಕ್ಷ ದರ್ಶಿಗಳು ಕೂಡ ಹೇಳ್ತಾ ಇದ್ರು. ಜೊತೆಗೆ ಕೆಲವೊಂದಿಷ್ಟು ಜನರನ್ನ ಹೊರಗಡೆ ಕರೆತರ್ತಾ ಇದ್ದಂತ ಸಂದರ್ಭದಲ್ಲಿ ದಿಢೀರ್ ಅಂತ ಹೇಳ್ಬಿಟ್ಟು ಬಸ್ ಏನಾಗುತ್ತೆ ಬ್ಲಾಸ್ಟ್ ಆಗುತ್ತೆ. ಅಂದ್ರೆ ಹೇಗಿದ್ರು ಡೀಸೆಲ್ ಸೋರಿಕೆ ಆಗಿರುತ್ತೆ. ಸೋರಿಕೆ ಆದಂತ ಸಂದರ್ಭ ಸ್ಪಾರ್ಕ್ ಆಗಿ ಡೀಸೆಲ್ ಸ್ಪಾರ್ಕ್ ಆದಂತ ಸಂದರ್ಭ ಬಸ್ ಸ್ಫೋಟ ಆದಂತ ಸಂದರ್ಭದಲ್ಲಿ ಅವ್ರಿಗೆ ಬೆಂಕಿ ಹತ್ತಿದ್ದಕ್ಕೆ ಕೆಲವೊಂದಿಷ್ಟು ಜನರು ನಮಗೆ ಹೊರಗೆ ಕರೆತರಕ್ಕೆ ಆಗಿಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಸದ್ಯ ಇದನ್ನೆಲ್ಲವನ್ನ ಗಮನಿಸ್ತಾ ಹೋದ್ರೆ ಕೆಲವೊಂದಿಷ್ಟು ಜನರಿಗೆ ಸಾಕಷ್ಟು ಸೀರಿಯಸ್ ಇದೆ. ಹೀಗಾಗಿ ಅವರನ್ನ ನಾವು ಬೆಂಗಳೂರು ಕೆಲವು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ನಾವು ಅವ್ರನ್ನ ರವಾನೆ ಮಾಡ್ತಾ ಇದೀವಿ. ಜೊತೆಗೆ ತೀರಾ ಆಗಿರ್ಬೋದು, ಅಲ್ಲಿ ತುಮಕೂರು ಆಗಿರ್ಬೋದು, ಅಲ್ಲಿ ಕೂಡ ಕೆಲವೊಂದಿಷ್ಟು ಜನರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳ ಮಾಹಿತಿ ಪ್ರಕಾರ ನೋಡೋದಾದ್ರೆ ಕೆಲವೊಂದಿಷ್ಟು ಜನರು ಇನ್ನೂ ಚಿಂತಾಜನಕವಾಗಿದ್ದಾರೆ. ಆದ್ರೆ ಜನರು ಕೂಡ ಹೇಳ್ತಾ ಇರೋದು ಏನೇ ಆಗ್ಲಿ ಇನ್ನೂ ಸ್ವಲ್ಪ ಜನರಿಗೆ ಹುಷಾರಾಗ್ಲಿ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗ ಸದ್ಯದ ಪ್ರಕಾರ ನೋಡಿದ್ರೆ 11 ಜನಕ್ಕೆ ಈಗಾಗಲೇ ಸಾವನ್ನಪ್ಪಿದ್ದಾರೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಜನರನ್ನ ಬಸ್ ನಲ್ಲಿ ಇದ್ದವರನ್ನ ಐಡೆಂಟಿಫೈ ಮಾಡಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಐಡೆಂಟಿಫೈ ಮಾಡುವ ಮೂಲಕ ಏನು FSL ಅವರು ಕೂಡ ಇದಕ್ಕೆ ಶೋಧ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ನೀತಿ. ಫೈನ್, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. డిస్టర్బెన్స్